ನಮಸ್ಕಾರ ವೀಕ್ಷಕರೇ. ಇಡೀ ಕರ್ನಾಟಕದ ಎಲ್ಲ ಮತದಾರರಿಗೆ ರಾಜ್ಯ ಸರ್ಕಾರವು SIR ಅಂದ್ರೆ ಮತದಾರರ ಪರಿಷ್ಕರಣೆ ಆರಂಭಗೊಳಿಸಲಾಗಿತ್ತು. ಈ ವಿಡಿಯೋದಲ್ಲಿ ನಿಮಗೆ SIR ಅಂದ್ರೆ ಏನು, ಇದು ಯಾಕೆ ಮಾಡಲಾಗ್ತಿದೆ, ಪ್ರತಿಯೊಬ್ಬ ವೋಟರ್ ID ಇರುವವರು ಕಡ್ಡಾಯವಾಗಿ ಮಾಡಲೇಬೇಕಾದ ಕೆಲಸವೇನು, ನಿಮ್ಮ ಮನೆಗಳಿಗೆ BLOಗಳು ಬರುತ್ತಿದ್ದಾರೆ, ಬಂದಾಗ ನೀವು ಏನು ಮಾಡಬೇಕು, ಅವರಿಗೆ ಯಾವೆಲ್ಲ ದಾಖಲೆಗಳು ಮತ್ತು ಮಾಹಿತಿಯನ್ನು ನೀಡಬೇಕು, ಹಾಗೂ ರಾಜ್ಯ ಸರ್ಕಾರವು ಈ SIR ಪ್ರಕ್ರಿಯೆ ಆರಂಭಗೊಳಿಸಲು ಕಾರಣವೇನು, ಇದನ್ನು ಕಡ್ಡಾಯವಾಗಿ ಮಾಡದಿದ್ದರೆ ಏನಾಗುತ್ತದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ವೋಟರ್ ID ಕಾರ್ಡ್ ಇದ್ದವರು ಮತ ಚಲಾಯಿಸುವ ಮತದಾರರು ಅಂದರೆ ವೋಟ್ ಹಾಕುವವರು, ಹಾಗೂ ನೀವು ಕೂಡ ವೋಟ್ ಹಾಕುವ ವೋಟರ್ ID ಕಾರ್ಡ್ ಇರುವ ಮತದಾರರಾಗಿದ್ದರೆ ರಾಜ್ಯ ಚುನಾವಣಾ ಆಯೋಗವು ಮತ್ತು ರಾಜ್ಯ ಸರ್ಕಾರವು ಈ SIR ಆರಂಭಿಸಿರುವ ಬಗ್ಗೆ ಮತ್ತು ಈ ಪರಿಷ್ಕರಣೆ ಕಾರ್ಯದಿಂದಾಗಿ ವೋಟರ್ ID ಕಾರ್ಡ್ ಇದ್ದವರಿಗೆ ಯಾವ ರೀತಿಯಾಗಿ ಲಾಭವಾಗಲಿದೆ, ರಾಜ್ಯಾದ್ಯಂತ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭಗೊಂಡಿದೆ. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯಾದ ಅನುಬು ಕುಮಾರ್ ಅವರು ತಾವೇ ಸ್ವತಃ SIR ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವ ಮೂಲಕ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಈ SIR ಪ್ರಕ್ರಿಯೆಯು ಜುಲೈ 29ರವರೆಗೆ ನಡೆಯಲಿದ್ದು, BLOಗಳು ಪ್ರತಿ ಮನೆಗೆ ಭೇಟಿ ನೀಡಿ ಮತಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ಈ ಪ್ರಕ್ರಿಯೆ ಸಂಬಂಧಿಸಿದ ಆಕ್ಷೇಪಣೆಗಳ ವಿಚಾರಣೆ ಹಂತವಾಗಿ ನಡೆಯಲಿದೆ. ಪ್ರಕ್ರಿಯೆ ಹೇಗಿರುತ್ತದೆ, BLOಗಳು ಮನೆಗಳಿಗೆ ಭೇಟಿ ನೀಡಿ ನೇರಳೆ ಬಣ್ಣದ ಸ್ಟಿಕರ್ ಅಂಟಿಸಿ ಎನ್ಯುಮರೇಷನ್ ಫಾರ್ಮ್ ನೀಡುತ್ತಾರೆ. ಮತದಾರರು ಫಾರ್ಮ್ ಅನ್ನು ಭರ್ತಿ ಮಾಡಿ ಸಹಿ ಹಾಕಿ BLOಗಳಿಗೆ ವಾಪಸ್ ನೀಡಬೇಕು. ನಂತರ ಇದನ್ನು ಡಿಜಿಟಲೀಕರಣಕ್ಕೆ ರವಾನಿಸಲಾಗುತ್ತದೆ. ಒಂದು ವೇಳೆ BLOಗಳು ಭೇಟಿ ನೀಡಿದಾಗ ಸಾರ್ವಜನಿಕರು ಮನೆಯಲ್ಲಿ ಲಭ್ಯವಿಲ್ಲದಿದ್ದರೆ ಅಥವಾ ಮನೆಗೆ ಬೀಗ ಹಾಕಿದ್ರೆ ಕೆಂಪು ಬಣ್ಣದ ಸ್ಟಿಕರ್ ಅನ್ನು ಅಂಟಿಸಲಾಗುತ್ತದೆ. ದಾಖಲೆಗಳ ಅಗತ್ಯವಿಲ್ಲ, ಫೋಟೋ ಕಡ್ಡಾಯವಲ್ಲ. ಈ ಪ್ರಕ್ರಿಯೆ ಸಮಯದಲ್ಲಿ ಮತದಾರರು BLOಗಳಿಗೆ ಯಾವುದೇ ಪ್ರತ್ಯೇಕ ದಾಖಲೆಗಳನ್ನು ನೀಡುವ ಅಗತ್ಯವಿರುವುದಿಲ್ಲ. ಫಾರ್ಮ್ನಲ್ಲಿ ಹೊಸ ಫೋಟೋ ಹಚ್ಚುವುದು ಕಡ್ಡಾಯವೇನಲ್ಲ, ಆದರೆ ಮತದಾರರ ಪಟ್ಟಿಯಲ್ಲಿ ಹಳೆಯ ಅಥವಾ ಅಸ್ಪಷ್ಟ ಫೋಟೋಗಳಿದ್ದರೆ ಹೊಸ ಫೋಟೋವನ್ನು ಲಗತ್ತಿಸಲು ಕೋರಲಾಗಿದೆ. ಮತದಾರರ ಬಳಿ ಫೋಟೋ ಇಲ್ಲದಿದ್ದರೆ BLOಗಳೇ ತಮ್ಮ ಮೊಬೈಲ್ ಮೂಲಕ ಫೋಟೋ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಕರಡು ಪ್ರತಿ ಪ್ರಕಟವಾದ ಬಳಿಕ ಯಾವುದೇ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಮಾತ್ರ ಮತದಾರರಿಗೆ ನೋಟಿಸ್ ನೀಡಲಾಗುತ್ತದೆ ಮತ್ತು ಅಂತಹ ಸಂದರ್ಭದಲ್ಲಿ ಮಾತ್ರ ದಾಖಲೆಗಳನ್ನು ನೀಡಬೇಕಾಗುತ್ತದೆ. ಮುಖ್ಯ ಚುನಾವಣಾ ಅಧಿಕಾರಿಗಳ ಮನವಿ. ಕರ್ನಾಟಕದ ಎಲ್ಲ ಮತದಾರರು ಜುಲೈ 29ರ ಒಳಗಾಗಿ ತಮ್ಮ ಮನೆಗೆ ಬರುವ BLOಗಳಿಂದ ಫಾರ್ಮ್ ಪಡೆದು ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಕಡ್ಡಾಯವಾಗಿ ವಾಪಸ್ ನೀಡುವ ಮೂಲಕ ಮತಪಟ್ಟಿ ಪರಿಷ್ಕರಣೆಗೆ ಕಾರ್ಯಕ್ಕೆ ಸಹಕರಿಸಬೇಕಾಗಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನುಬು ಕುಮಾರ್ ಅವರು ವಿನಂತಿಸಿದ್ದಾರೆ.